ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಇವತ್ತು ನಿಮಗೆಲ್ಲ ಕೃಷಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಮ್ಮ ಅಣ್ಣನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಬ್ರದರ್ ತೋಟ. ಬನ್ನಿ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಏನು ಇನ್ಫಾರ್ಮೇಷನ್ನ ಅವ್ರು ಶೇರ್ ಮಾಡ್ತಾರೆ ನೋಡೋಣ. ಕಮ್ ಆನ್. ಏನು ಕುಡಿತಾರೆ ಗೊತ್ತಾ ಸುಣ್ಣ? ಏನು ಕುಡಿತಾರೆ ಸುಣ್ಣನ? ಸುಣ್ಣ ಒಂದು ಮೂರು ಅನುಕೂಲ ಐತೆ ಸುಣ್ಣ ಹೊಡಿಯೋದ್ರಿಂದ. ಏನು ಹೇಳು? ನೋಡು, ಮೇಕಪ್ ಮಾಡಬೇಕು, ಸನ್ಸ್ಕ್ರೀಮ್ ಹಾಕ್ತಿರಲ್ಲ ನೀವು. ಏನಕ್ಕೆ ಹಾಕ ಸನ್ಸ್ಕ್ರೀಮು? ಬಿಸಿಲು ತಾಕಬಾರ್ದು ಅಂತ. ಹಂಗೆ ಇದು ಸನ್ಸ್ಕ್ರೀಮ್. ಇದು ಗಿಡಕ್ಕೆ ಸನ್ಸ್ಕ್ರೀನ್ ಹಾಕ್ತಾ ಇದೆಯಾ? ಅಡಿಕೆ ಗಿಡಕ್ಕೆ ಸನ್ಸ್ಕ್ರೀಮ್ ಹಾಕಿ ಪ್ರೊಟೆಕ್ಟ್ ಮಾಡೋದು ಒಂದು. ಆಮೇಲೆ ಈ ಥರ ನೋಡಿ, ಇಲ್ಲೆಲ್ಲ ಬೀಟ್ ಬಂದೈತಲ್ಲ, ಆ ಥರ ಬೀಟ್ ಬರಲ್ಲ ಅಡಿಕೆ ಬೀಟ್ ಕೊಡೋದ್ರೆ. ಆಮೇಲೆ ಮಣ್ಣಿಗೆ ಮಳೆ ಬಂದಾಗ ಕ್ಯಾಲ್ಸಿಯಂ ಇನ್ಕ್ಲೂಡಿಂಗ್ ಬರುತ್ತೆ. ಯಾಕೆ ಹೇಳು? ಮಳೆ ಬಂದಾಗ ಇದೆಲ್ಲ ಕರಗಿ ನೆಲಕ್ಕೆ ಬೀಳುತ್ತಾ, ಕ್ಯಾಲ್ಸಿಯಂ ಸಿಗುತ್ತೆ ಗಿಡಕ್ಕೆ. ಕ್ಯಾಲ್ಸಿಯಂ ಮೂರು ಅನುಕೂಲ ಆಯ್ತು ಇದರಿಂದ. ಯಾವಾಗ? ಈ ಟೈಮಲ್ಲೇ ಹೊಡಿಬೇಕಾ? ಬಿಸಿಲು ಯಾವಾಗ ಬೀಳೋದು ಹೇಳು? ಬಿಸಿಲು ಯಾವಾಗ ಜಾಸ್ತಿ ಆಗೋದು ಹೇಳು? ಜನವರಿ ಫೆಬ್ರವರಿ ಟೈಮಲ್ಲಿ. ಬೇಸಿಗೆಯಲ್ಲಿ. ಚಳಿಗಾಲ ಮುಗಿದು ಬೇಸಿಗೆ ಶುರುವಾಗುತ್ತಲ್ಲ, ಚಳಿಗಾಲದಲ್ಲಿ ರೆಡಿ ಮಾಡಬೇಕು. ಬೇಸಿಗೆ ಪೂರ್ತಿ ಶುರುವಾಗಕ್ಕೆ ಮುಂಚೆ ಇದನ್ನೆಲ್ಲ ಹೊಡೆದು ಸನ್ಸ್ಕ್ರೀಮ್ ಹಾಕಿ ಬಿಟ್ಟರೆ ಬಿಸಿಲು ತಾಕಲ್ಲ. ಕ್ರೀಮ್ ಇರುತ್ತಲ್ಲ ಅದಕ್ಕೆ. ಇದ್ರೊಳಗೆ ನುಗ್ಗೆ ಗಿಡ ಹಾಕಿದೆಯಲ್ಲ, ಯಾಕೆ? ಅದು ಆರ್ಗ್ಯಾನಿಕ್ ಕೃಷಿ ಮಾಡೋಕ್ಕೆ. ಹಂಗಂದ್ರೆ ಆರ್ಗ್ಯಾನಿಕ್ ಕೃಷಿ ಅಂದರೆ ಮೆನ್ಯೂರ್, ಗೌರ್ಮೆಂಟ್ ಗೊಬ್ಬರ ಬಳಸದೆ ಆರ್ಗ್ಯಾನಿಕ್ ಕೃಷಿ, ನೈಸರ್ಗಿಕ ಕೃಷಿ ಮಾಡೋಕ್ಕೆ. ಆಮೇಲೆ ಝೀರೋ ಕಲ್ಟಿವೇಶನ್ಗೆ ತುಂಬ ಅನುಕೂಲ ಮಾಡುತ್ತೆ. ನುಗ್ಗೆ ಎಲೆ ಬೀಳುತ್ತಲ್ವಾ, ಭೂಮಿ ಎಲ್ಲ ಇದಾಗುತ್ತೆ, ಲೂಸ್ ಆಗುತ್ತೆ ಮಣ್ಣು. ಎಲೆ ಬಿದ್ದು ಏನು ಎರೆಹುಳ ಎಲ್ಲ ಬರ್ತಾವಲ್ಲ, ಅವಾಗ ಭೂಮಿ ಲೂಸ್ ಆಗುತ್ತೆ ಮಣ್ಣು ಬಿದ್ದು. ಆಮೇಲೆ ನುಗ್ಗೇಲಿ NPK ಗೌರ್ಮೆಂಟ್ ಗೊಬ್ಬರ ಹಾಕ್ತೀವಿ, ಗೊತ್ತಾ? NPK ಅಂತ. NPK 3 ನುಗ್ಗೆ ಬೇರಲ್ಲಿ ಮತ್ತೆ ನುಗ್ಗೆ ಎಲೆಲಿ ಇರುತ್ತೆ. ನಾವೇನು ಇದನ್ನ ತಗೋತೀವಲ್ಲ, NPK ಹಾಕ್ತೀವಲ್ಲ ಗೊಬ್ಬರ, ಗೌರ್ಮೆಂಟ್ ಗೊಬ್ಬರ, ಮೆನ್ಯೂರಲ್ಲಿ ಏನಿರುತ್ತೆ ಕಂಟೆಂಟು, ಅದೆಲ್ಲ ನುಗ್ಗೆ ಒಂದರಲ್ಲಿ ಇರುತ್ತೆ. ನುಗ್ಗೆ ಒಂದರಿಂದ NPK 3 ಕೊರೆತನು ಇದನ್ನ ಮಾಡ್ಬೋದು ನುಗ್ಗೆಯಿಂದ. ಈ ಗಿಡ ಎಲ್ಲ ಕಟ್ ಮಾಡಲ್ವಾ? ಇದೆಲ್ಲ ತೆಗಿಬೇಕು. ಯಾವಾಗ ತೆಗಿಯೋದು? ಅದೆಲ್ಲ ಮುಂಗಾರಲ್ಲಿ ತೆಗಿತೀವಿ. ಈಗ ತೆಗೆದ್ರೆ ಬಿಸಿಲಲ್ವಾ, ಗಿಡರೆಲ್ಲ ಕಟ್ಟಾಕ್ಬಿಟ್ರೆ ಅವೆಲ್ಲ ಕೆಂಪಾಗ್ತವೆ ಸಸಿ. ಅದಕ್ಕೆ ಇವಾಗ ತೆಗಿಯಲ್ಲ. ಹಂಗಂದ್ರೆ ನಿನ್ನ ಪ್ರಕಾರ ನ್ಯಾಚುರಲ್ ಗೊಬ್ಬರ ಬರುತ್ತೆ ನುಗ್ಗೆ ಇದ್ರೊಳಗೆ ಹಾಕಿದ್ರೆ? ಹೌದು. ಅಡಿಕೆ ಒಳಗಡೆ ನುಗ್ಗೆ ಹಾಕಿದ್ರೆ ನ್ಯಾಚುರಲ್ ಗೊಬ್ಬರ. ಯಾವ ಬೆಳೆ ಒಳಗಾದ್ರೂ ನುಗ್ಗೆ ಹಾಕ್ಬೋದು. ತೆಂಗು, ಅಡಿಕೆ ಏನಾದರೂ ಇರಲಿ, ಆರ್ಗ್ಯಾನಿಕ್ ಮಾಡೋಕ್ಕೆ ತುಂಬ ಅನುಕೂಲ. ಹಂಗೆ ಆರ್ಗ್ಯಾನಿಕ್ ಕೃಷಿಗೆ ಮುಖ್ಯ ನುಗ್ಗೆನೇ ಇಂಪಾರ್ಟೆಂಟ್. ಝೀರೋ ಕಲ್ಟಿವೇಶನ್ನು ಆರ್ಗ್ಯಾನಿಕ್ ಮಾಡ್ತೀವಿ ಅಂದರೆ ನುಗ್ಗೆ ಹಾಕಲೇಬೇಕು ಕಂಪಲ್ಸರಿ. ನುಗ್ಗೆ ಹಾಕಿದ್ರೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಬೇರಿಂದ NPK 3 ಸಿಗುತ್ತೆ. ನೀವು ಸ್ಟ್ರಾಂಗ್ ಆಗೋ ಜೊತೆಗೆ ಗಿಡನೂ ಸ್ಟ್ರಾಂಗ್ ಆಗಬೇಕು. ಹೆಣ್ಮಕ್ಳು ನೀವು ಸನ್ಸ್ಕ್ರೀಮ್ ಹಾಕ್ತಿರಲ್ಲ, ಹಂಗೆ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತೀವಿ. ನೀವು ಸುಣ್ಣ ಹೊಡಿತೀರಾ? ಸನ್ಸ್ಕ್ರೀಮ್ ಏನು ಕೆಲಸ ಮಾಡುತ್ತೆ ನೀವು ಫೇಸ್ಗೆ, ಆ ಕೆಲಸನ ಸುಣ್ಣ ಅಡಿಕೆ ಗಿಡಕ್ಕೆ ಮಾಡುತ್ತೆ. ಅಡಿಕೆ ಗಿಡಕ್ಕೆ ಮಾಡುತ್ತೆ. ಮತ್ತೆ ಇಲ್ಲೆಲ್ಲ ಹಿಂಗೆ ಕವರ್ ಶೀಟ್ಸ್ ಹೊಡಿತಾರಲ್ಲ, ಅದೇನಕ್ಕೆ ಹೊಡಿತಾರೆ? ಯಾರು ಹೊಡೆದ್ರು ಕವರ್ ಶೀಟ್ಸ್? ಕೆಲವು ಕಡೆ ಎಲ್ಲ ಹೊಡೆಯೋದು. ತೆಂಗಿಗೆ ಏನಕ್ಕೆ ಹೊಡಿತಾರೆ? ಅದಕ್ಕೆ ಹೆಗಣ, ಇಲಿ, ತೋಡ ಅಂತ ಬರುತ್ತೆ. ಅವು ಮರ ಹತ್ತಿ ಎಳ್ನೀರನ್ನ ಕಿತ್ತು ಕುಡಿತೈತೆ.
ಕಿತ್ತು ತೂತ ಮಾಡಿ ಕುಡಿದು ಕೆಳಗೆ ಉದುರಿಸುತ್ತೆ. ಹ್ಞೂ ಅದು ಹತ್ತಬಾರ್ದು ಅಂತ ಕುಡಿಯೋದು. ಅದು ಓ, ವೈಟ್ ಶೀಟ್ ಹತ್ತಕ್ಕಾಗ್ಬಾರ್ದು, ಜಾರುತ್ತೆ, ಜಾರುತ್ತೆ ಅಂತ. ಅವಾಗ ಕೆಳಗೆ ಬೀಳುತ್ತೆ ಅದು. ಅದು ಕುಡಿಯೋದು ಅದು. ಅದಕ್ಕೋಸ್ಕರ ಹ್ಞೂ ವೈಟ್ ಶೀಟ್ ಹೊಡಿತಾರೆ. ಎಲ್ಲರೂ ಹೊಡಿಯಲ್ಲ, ತುಂಬ ಜಾಸ್ತಿ ಬಾಧೆ ಇರುತ್ತಲ್ಲ ಹಾಂ ಅವ್ರು ಮಾತ್ರ ಹೊಡ್ಕೋತಾರೆ. ಹ್ಞೂ ನಾವೇ ಕೆಲಸ ಮಾಡಂಗಿದ್ರೆ ಮಾಡ್ಬೋದು, ಹ್ಞೂ ಇಲ್ಲ ಲೇಬರ್ ನಂಬ್ಕೊಂಡು ಮಾಡ್ತೀವಿ ಅಂದರೆ ಭಾಳ ಕಷ್ಟ. ಸಿಗಲ್ಲ ಲೇಬರ್ ಸಿಗಲ್ಲ, ಕಾಸ್ಟ್ಲಿ ಲೇಬರು. ಸಿಗುತ್ತೆ, ಹ್ಞೂ ಸಿಕ್ಕಿದ್ರೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಮಾಮೂಲಿ ಸುಣ್ಣ ತಂದು ನೆನೆಸ್ಬಿಟ್ಟು ಇದು ಹೊಡಿತಾರೆ. ಸುಣ್ಣ, ಬೆಲ್ಲ, ಹಾಂ, ಕಡಲೆ ಹಿಟ್ಟು, ಸುಣ್ಣ, ಬೆಲ್ಲ, ಕಡಲೆ ಹಿಟ್ಟು, ಮೈದಾ ಮೈದಾ. ಮೂರನ್ನು ಮಿಕ್ಸ್ ಮೈದಾ ಮಾಡಿ. ದಮ್ ಥರ ಕೆಲಸ ಮಾಡುತ್ತೆ. ಹ್ಞೂ ಬೆಲ್ಲ, ಕಡಲೆ ಹಿಟ್ಟು ಹ್ಞೂ ನೈಸರ್ಗಿಕ ಕೃಷಿ ಮಾಡ್ತಿದ್ದೀವಲ್ಲ, ಆರ್ಗ್ಯಾನಿಕ್ಕು, ಹ್ಞೂ ಅದು ಇದ್ರ ಜೊತೆ, ಹ್ಞೂ ಅದ್ರ ಜೊತೆ ಸುಣ್ಣದ ಜೊತೆ ಹ್ಞೂ ಅದೂ ಇದನ್ನು ಭೂಮಿಗೆ ಹ್ಞೂ ಫಲವತ್ತತೆ ಕೊಡುತ್ತೆ. ಅದಕ್ಕೆ ಬೆಲ್ಲ ಸುಣ್ಣ ಮಿಕ್ಸ್ ಮಾಡಿ ಹೊಡಿತೀವಿ. ಹ್ಞೂ ಎಷ್ಟು ದಿನ ನೆನೆಸಿಡ್ತೀರಾ? ಒಂದೇ ದಿವಸ, ಒಂದೇ ದಿನ. ಇವತ್ತು ನಿನ್ನೆ ನೆನೆಸಿಟ್ರೆ ಇವತ್ತು ಹೊಡಿಬೋದು. ನೆನ್ನೆ ನೈಟ್ ನೆನೆಸಿಟ್ಟಿರ್ತೀರ, 4 ಹಾಕಿ ಬೆಳಗ್ಗೆಗೆ ಹೊಡಿಯೋದು. ಬೆಳಗ್ಗೆಗೆ ಮಿಕ್ಸ್ ಮಾಡಿ ಹಾಂ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡಿಕೊಂಡು ಹಾಂ ನೀರು ಮಿಕ್ಸ್ ಮಾಡಿ ಹಾಂ ಹೊಡಿಯೋದು. ಚಿಕ್ಕದ್ರಲ್ಲಿ ಸುಣ್ಣ ಹೊಡಿಲಿಲ್ಲ ಅಂದರೆ ಅಡಿಕೆ ಗಿಡ ಹಿಂಗೆ ಬೀಳು ಬರುತ್ತೆ. ಹಿಂಗಾಗುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ. ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಆಲ್.